ನಮಸ್ಕಾರ. ನಂಬಿಕೆ, ಸಾಲ ಮತ್ತೆ ಹತಾಶೆ ಈ ಮೂರು ಪದಗಳೇ ಹಾಸನದ ನಾರಾಯಣಪುರದಲ್ಲಿ ನಡೆದ ಒಂದು ದುರಂತ ಕಥೆಯನ್ನ ಹೇಳುತ್ತೆ. ಇದು ರತ್ನಮ್ಮ ಅನ್ನೋರ ಕಥೆ. ಅವರ ಹಠಾತ್ ನಾಪತ್ತೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತು. ಹಾಗಿದ್ರೆ ಈ ಇಡೀ ಕೇಸು ಒಂದೇ ಒಂದು ಪ್ರಶ್ನೆ ಸುತ್ತ ಸುತ್ತುತ್ತೆ. 45 ದಿನಗಳಿಂದ ಯಾರಿಗೂ ಸಿಗದ ಒಂದು ಸುಳುವು ಒಂದು ಬೀದಿ ನಾಯಿಂದ ಹೇಗೆ ಸಿಕ್ತು? ಇದೇ ಪ್ರಶ್ನೆಗೆ ನಾವಿವತ್ತು ಉತ್ತರ ಹುಡುಕೋಣ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಗುಡ್ನಹಳ್ಳಿ ಗ್ರಾಮದ ಒಂದು ದೊಡ್ಡ ಜೋಳದ ಹೊಲ. ಅಲ್ಲಿಂದ ಒಂದು ನಾಯಿ ಓಡಿ ಬರ್ತಿದೆ. ಅದರ ಬಾಯಲ್ಲಿ ಏನೋ ಇದೆ. ಜನ ಹತ್ರ ಹೋಗಿ ನೋಡಿದಾಗ ಒಂದು ಕ್ಷಣ ಎಲ್ಲರಿಗೂ ಶಾಕ್. ಯಾಕಂದ್ರೆ ಅದು ಒಂದು ಮನುಷ್ಯನ ಮೂಳೆ. ಈ ಒಂದೇ ಒಂದು ಘಟನೆ ಇಡೀ ತನಿಖೆಯ ದಿಕ್ಕನ್ನೇ ಚೇಂಜ್ ಮಾಡ್ಬಿಡ್ತು. ಮೊದಲನೇ ಭಾಗ ಒಂದು ಭಯಾನಕ ಅನ್ವೇಷಣೆ. 45 ದಿನ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಆಮೇಲೆ ಒಂದು ಆಘಾತಕಾರಿ ಸತ್ಯ ಬೆಳಕಿಗೆ ಬಂತು. ಊರಿನವರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ ತಕ್ಷಣ ಇನ್ಸ್ಪೆಕ್ಟರ್ ಸುರೇಶ್ ಅವರ ಟೀಮ್ ಆ ಜೋಳದ ಗದ್ದೆಗೆ ಓಡಿ ಬಂತು. ಅಲ್ಲಿ ಹುಡುಕಾಟ ಶುರು ಮಾಡಿದಾಗ ಮೊದಲು ಸಿಕ್ಕಿದ್ದು ಒಂದು ತಲೆಬುರುಡೆ. ಆಮೇಲೆ ಸ್ವಲ್ಪ ದೂರದಲ್ಲಿ ದೇಹದ ಬೇರೆ ಬೇರೆ ಮೂಳೆಗಳು. ಹತ್ತಿರದಲ್ಲೇ ಹರಿದು ಹೋಗಿದ್ದ ಬಟ್ಟೆ ಕೂಡ ಸಿಕ್ತು. ಕುಟುಂಬದವರು ಆ ಬಟ್ಟೆಗಳನ್ನ ನೋಡಿದ ತಕ್ಷಣ ಗುರ್ತು ಹಿಡಿದ್ರು. ಕೊನೆಗೆ ಡಿಎನ್ಎ ಟೆಸ್ಟ್ ಕೂಡ ಆ ಅವಶೇಷಗಳು 45 ದಿನಗಳ ಹಿಂದೆ ಕಾಣೆಯಾಗಿದ್ದ ರತ್ನಮ್ಮನವರದ್ದೇ ಅಂತ ಕನ್ಫರ್ಮ್ ಮಾಡ್ತು. ಅವರ ಭಯ ನಿಜವಾಗಿತ್ತು. ಎರಡನೇ ಭಾಗ ಕಣ್ಮರೆಯಾದ ಒಂದು ಜೀವನ. ಈ ಕ್ರೈಮ್ ಯಾಕೆ ನಡೀತು ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ರತ್ನಮ್ಮ ಯಾರು ಅಂತ ನಾವು ತಿಳ್ಕೊಳ್ಬೇಕು. ರತ್ನಮ್ಮ ಅಂದ್ರೆ ಒಬ್ಬ ಶ್ರಮಜೀವಿ, ಕೃಷಿ ಮಾಡ್ಕೊಂಡು ಬದುಕ್ತಿದ್ರು. ಅವ್ರ ಮಗ ಆರ್ಮಿಯಲ್ಲಿಂದ ಅನ್ನೋದು ಅವರಿಗೆ ದೊಡ್ಡ ಹೆಮ್ಮೆಯಾಗಿತ್ತು. ತಮ್ಮ ಪತಿ ಜೊತೆ ಖುಷಿಯಾಗಿ ಜೀವನ ನಡೆಸ್ತಿದ್ರು. ಅಷ್ಟೇ ಅಲ್ಲ, ಸ್ವಂತವಾಗಿ ಒಂದೆರಡು ಹಸುಗಳನ್ನ ಸಾಕಿ ಹಾಲ್ ಮಾರಿ ದುಡಿತಿದ್ದ ಸ್ವಾಭಿಮಾನಿ ಮಹಿಳೆಯವರು. ಜುಲೈ 2022 ಅವತ್ತು ಏನಾಯ್ತು? ರತ್ನಮ್ಮ ಪ್ರತಿದಿನದ ಹಾಗೆ ಹಸುಗಳನ್ನ ಮೇಸೋಕೆ ಹೋಗಿದ್ರು. ಸಂಜೆಯಾಯ್ತು, ರಾತ್ರಿಯಾಯ್ತು, ವಾಪಸ್ ಬರ್ಲೇ ಇಲ್ಲ. ಅವರ ಗಂಡ ಗೋವಿಂದೇಗೌಡ್ರಿಗೆ ಟೆನ್ಷನ್ ಶುರುವಾಯ್ತು. ಹುಡುಕ್ತಾ ಹೋದಾಗ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದ ಜಾಗದಲ್ಲಿ ರತ್ನಮ್ಮನವರ ಫೋನ್, ಬ್ಯಾಗ್ ಮತ್ತೆ ಟವಲ್ ಸಿಕ್ತು. ಆದ್ರೆ ಅವರ ಸುಳಿವೇ ಇರ್ಲಿಲ್ಲ. ರಾತ್ರಿ ಎಲ್ಲಾ ಹುಡುಕಿದ್ರೂ ಪ್ರಯೋಜನ ಆಗ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಫ್ಯಾಮಿಲಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರು. ಮೂರನೇ ಭಾಗ ಸುಳಿವುಗಳಿಗಾಗಿ ಭೇಟೆ. ಕಂಪ್ಲೇಂಟ್ ತಗೊಂಡ ತಕ್ಷಣ ಒಂದು ದೊಡ್ಡ ಸರ್ಚ್ ಆಪರೇಷನ್ ಶುರುವಾಯ್ತು. ಆದ್ರೆ ಕೇಸ್ ಶುರುವಾದಷ್ಟೇ ಬೇಗ ಒಂದು ಗೋಡೆಗೆ ಹೊಡೆದ್ಹಾಗೆ ನಿಂತು ಹೋಯ್ತು. ಪೊಲೀಸರು ಸುಮ್ನೆ ಕೂರ್ಲಿಲ್ಲ. ಒಂದು ಸ್ಪೆಷಲ್ ಟೀಮ್ ಮಾಡಿದ್ರು. ರತ್ನಮ್ಮನವರ ಫೋಟೋ ಹಾಕಿ ಲುಕೌಟ್ ನೋಟಿಸ್ಗಳನ್ನ ಎಲ್ಲಾ ಕಡೆ ಹಂಚಿದ್ರು. ಅವರು ಲಾಸ್ಟ್ ಕಾಣಿಸ್ಕೊಂಡಿದ್ದ ಜಾಗದ ಸೆಲ್ ಟವರ್ ಡೇಟಾ ತೆಗೆದು ಆ ಟೈಮ್ನಲ್ಲಿ ಆಕ್ಟಿವ್ ಇದ್ದ 100 ಫೋನ್ ನಂಬರ್ಗಳನ್ನ ಅನಲೈಸ್ ಮಾಡಿದ್ರು. ಆ ಲಿಸ್ಟ್ನಲ್ಲಿದ್ದ ಪ್ರತಿಯೊಬ್ಬರನ್ನೂ ಕರೆಸಿ ವಿಚಾರಣೆ ಮಾಡಿದ್ರು. ಆದ್ರೆ ಇಷ್ಟೆಲ್ಲಾ ಮಾಡಿದ್ರೂ ಪೊಲೀಸರ ಕೈ ಖಾಲಿ ಇತ್ತು. ಹೌದು, ವಾರಗಟ್ಲೆ ತನಿಖೆ, 100 ಜನರ ವಿಚಾರಣೆ. ಆದ್ರೆ ಸಿಕ್ಕ ರಿಸಲ್ಟ್ ಝೀರೋ. ಒಂದೇ ಒಂದು ಪುಟ್ಟ ಸುಳಿವು ಕೂಡ ಸಿಗ್ಲಿಲ್ಲ. ಕೇಸಲ್ಲಿಗೆ ಡೆಡ್ ಎಂಡ್ ಆಗಿತ್ತು. ನಾಲ್ಕನೇ ಭಾಗ ಒಂದು ತಪ್ಪು ಅನುಮಾನ. ತನಿಖೆ ಎಲ್ಲಿಗೂ ಹೋಗ್ತಿಲ್ಲ ಅಂತ ಗೊತ್ತಾದಾಗ ಹತಾಶರಾದ ಕುಟುಂಬದವರು ಒಬ್ಬ ಹಳೇ ಶತ್ರುವಿನ ಮೇಲೆ ಬೆರಳು ತೋರಿಸಿದ್ರು. ಫ್ಯಾಮಿಲಿಯರು ಮಹೇಶ್ ಅನ್ನೋ ವ್ಯಕ್ತಿ ಮೇಲೆ ಡೌಟ್ ಪಟ್ಟಿದ್ರು. ಯಾಕೆ ಅಂದ್ರೆ ರತ್ನಮ್ಮ ಕಾಣಿಯಾದ ಮೇಲೆ ಮಹೇಶ್ 3 ದಿನ ಫೋನ್ ಸ್ವಿಚ್ ಆಫ್ ಮಾಡಿದ್ದ. ಅಷ್ಟೇ ಅಲ್ಲ, ತನ್ನ ಸಿಮ್ ಕಾರ್ಡ್ ಕೂಡ ಮುರಿದು ಸಾಕಿದ್ದ. ಇದು ಸಹಜವಾಗಿ ಅನುಮಾನ ಹುಟ್ಟಿಸಿತು. ಆದ್ರೆ ಪೊಲೀಸರು ವಿಚಾರಣೆ ಮಾಡ್ದಾಗ ಅವನು ತನಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳ್ದ. ಕೊನೆಗೆ ಅವನನ್ನ ಪಾಲಿಗ್ರಾಫ್ ಟೆಸ್ಟ್ ಅಂದ್ರೆ ಲೈ ಡಿಟೆಕ್ಟರ್ ಟೆಸ್ಟ್ಗೆ ಒಳಪಡಿಸಿದಾಗ ಅವನು ಹೇಳಿದ್ದು ನಿಜ ಅಂತ ಸಾಬೀತಾಯಿತು. ಅವನು ನಿರಪರಾಧಿ. ಐದನೇ ಭಾಗ ಹಂತಕನ ಮಾರಕ ತಪ್ಪು. ನೋಡಿ, ಇಲ್ಲಿಂದ ಕೇಸ್ ತಿರುವು ಪಡೆಯುತ್ತೆ. ನಿಜವಾದ ಸುಳಿವು ಸಿಕ್ಕಿದ್ದು ಸೈಂಟಿಫಿಕ್ ಎವಿಡೆನ್ಸ್ನಿಂದಲ್ಲ, ಬದಲಿಗೆ ಊರಿನ ಜನರ ಬಾಯಲ್ಲಿ ಹರಿದಾಡ್ತಿದ್ದ ಗಾಸಿಪ್ನಿಂದ. ಇಲ್ಲಿ ಪೊಲೀಸರ ಜಾಣ್ಮೆ ಇರೋದು. ಊರಲ್ಲಿ ಏನೇನೋ ವದಂತಿಗಳು ಹರಡ್ತಾ ಇದ್ವು. ಪೊಲೀಸರು ಅದು ನಿಜನಾ ಸುಳ್ಳ ಅಂತ ತಲೆಗೆಡ್ಸ್ಕೊಳ್ಳಕ್ ಹೋಗ್ಲಿಲ್ಲ. ಬದಲಿಗೆ ಈ ಗಾಸಿಪ್ ಯಾರು ಹಬ್ಬಿಸ್ತಿದ್ದಾರೆ, ಇದರ ಮೂಲ ಯಾವುದು ಅಂತ ಕೆದ್ಕೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸಣ್ಣ ಸ್ಟ್ರಾಟಜಿ ಚೇಂಜ್ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿತು. ಹೀಗೆ ಗಾಸಿಪ್ಗಳ ಜಾಡು ಹಿಡಿದು ಹೋದಾಗ ಪೊಲೀಸರ ಅನುಮಾನ ಒಂದೇ ವ್ಯಕ್ತಿ ಮೇಲೆ ಬಂದು ನಿಂತಿತ್ತು. ಅದೇ ಊರಿನ ಜಿಎನ್ ಮಧುರಾಜ್. ಪೊಲೀಸರು ತಕ್ಷಣ ಮಧುರಾಜ್ ಮೇಲೆ ಒಂದು ಕಣ್ಣಿಟ್ರು. ಅವನ ಫೋನ್ ಕಾಲ್ಸ್, ಮೆಸೇಜ್ ಎಲ್ಲವನ್ನೂ ಚೆಕ್ ಮಾಡಿದ್ರು. ಆಗ ಅವರ ಕಣ್ಣಿಗೆ ಬಿದ್ದ ಒಂದೇ ಒಂದು ಟೆಕ್ಸ್ಟ್ ಮೆಸೇಜ್ ಇಡೀ ಕೊಲೆಯ ರಹಸ್ಯವನ್ನೇ ಹೊರಹಾಕ್ಬಿಟ್ಟು. ಏನಿತ್ತು ಆ ಮೆಸೇಜ್ನಲ್ಲಿ? ಅದು ಒಂದು ಜ್ಯುವೆಲರಿ ಅಂಗಡಿಯಿಂದ ಬಂದಿತ್ತು.
ಯಾವಾಗ್ಲೂ ಕೆಲಸವಿಲ್ಲದೆ ಸುತ್ತಾಡ್ಕೊಂಡಿದ್ದ ಮಧುರಾಜ್ ರತ್ನಮ್ಮ ಕಾಣೆಯಾದ ಕೇವಲ 10 ದಿನದಲ್ಲಿ 1,50,000 ರೂಪಾಯಿ ಕಟ್ಟಿ ತಾನು ಅಡೆಯಿಟ್ಟಿದ್ದು ಚಿನ್ನದ ಒಡವೆಗಳನ್ನ ಬಿಡಿಸ್ಕೊಂಡು ಹೋಗಿದ್ದ. ಇವನಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇದೇ ಪೊಲೀಸರಿಗೆ ಹುಟ್ಟಿದ ದೊಡ್ಡ ಪ್ರಶ್ನೆ. 6ನೇ ಭಾಗ, ರಕ್ತದಲ್ಲಿ ತೀರಿಸಿದ ಸಾಲ. ಈ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇಟ್ಕೊಂಡು ಮಧುರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆ ಕೊಲೆಯ ಹಿಂದಿನ ನಿಜವಾದ ಶಾಕಿಂಗ್ ಕಾರಣ ಹೊರಗೆ ಬಂತು. ಯಾಕ್ ಕೊಲೆ ಮಾಡಿದ್ದ? ಕಾರಣ ಅವನ ಬೆಟ್ಟಿಂಗ್ ಚಟ. ಮಧುರಾಜ್ ಕ್ರಿಕೆಟ್ ಬೆಟ್ಟಿಂಗ್ಗೆ ದಾಸನಾಗಿದ್ದ. ಕೈಯಲ್ಲಿದ್ದ ದುಡ್ಡೆಲ್ಲ ಕಳ್ಕೊಂಡಿದ್ದ. ಕೊನೆಗೆ ತನ್ನ ತಾಯಿಯ ಒಡವೆಗಳನ್ನೇ ಅಡೆಯಿಟ್ಟು ಆ ದುಡ್ಡನ್ನು ಬೆಟ್ಟಿಂಗ್ನಲ್ಲಿ ಸೋತಿದ್ದ. ಮನೆಯಲ್ಲಿ ತಾಯಿ ಒಡವೆಗಾಗಿ ಪೀಡಿಸೋಕ್ ಶುರು ಮಾಡಿದ್ರು. ದುಡ್ಡಿಗಾಗಿ ಅವನು ಹತಾಶನಾಗಿದ್ದ. ಪೊಲೀಸರ ಮುಂದೆ ಮಧುರಾಜ್ ಎಲ್ಲವನ್ನೂ ಬಾಯ್ಬಿಟ್ಟ. ಜುಲೈ 20ನೇ ತಾರೀಕು ರತ್ನಮ್ಮ ಹಸು ಮೇಯ್ಸ್ತಿದ್ದ ಜಾಗಕ್ಕೆ ಹೋಗಿದ್ದ, ಮಾತಾಡ್ಸೋ ಹಾಗೆ ಮಾಡಿ ಹಿಂದಿನಿಂದ ಬಂದು ಅವರ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದ. ಆಮೇಲೆ ಅವರ ಮೈಮೇಲಿದ್ದ ಎಲ್ಲಾ ಚಿನ್ನವನ್ನ ದೋಚಿ ಯಾರಿಗೂ ಕಾಣ್ಬಾರ್ದು ಅಂತ ಶವವನ್ನ ಜೋಳದ ಗದ್ದೆ ಒಳಗೆ ಎಳೆದು ಹಾಕಿ ಓಡಿ ಹೋಗಿದ್ದ. ಮಧುರಾಜ್ನ ತಪ್ಪೊಪ್ಪಿಗೆಯೊಂದಿಗೆ ಪೊಲೀಸರಿಗೆ ತಿಂಗಳಿಂದ ಕಾಡ್ತಿದ್ದ ಈ ಕೇಸ್ಗೆ ಒಂದು ಕ್ಲೈಮ್ಯಾಕ್ಸ್ ಸಿಕ್ತು. ಅಷ್ಟೇ ಅಲ್ಲ, ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದ ಟವೆಲ್ನಲ್ಲಿದ್ದ ಕೂದ್ಲು ಕೂಡ ಮಧುರಾಜ್ನದೇನೆ ಅಂತ ಸಾಬೀತಾಯ್ತು. ಅವನನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಲಾಗಿದೆ. ಸದ್ಯಕ್ಕೆ ಕೇಸ್ ಕೋರ್ಟ್ನಲ್ಲಿದೆ. ನೋಡಿ, ಈ ಘಟನೆ ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ. ಇದು ನಮ್ಮೆಲ್ಲರನ್ನೂ ಒಂದು ಗಂಭೀರವಾದ ಪ್ರಶ್ನೆ ಕೇಳುತ್ತೆ. ನಮ್ಗೆ ಗೊತ್ತಿರೋ, ನಮ್ಮ ಅಕ್ಕಪಕ್ಕದಲ್ಲೇ ಇರೋ ಒಬ್ಬ ವ್ಯಕ್ತಿ ತನ್ನ ಹತಾಶೆಯಿಂದಾಗಿ ಇನ್ನೊಬ್ರ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಒಂದು ಸಮಾಜದಲ್ಲಿ ನಾವು ಸುರಕ್ಷತೆಯನ್ನ ಹೇಗೆ ನಂಬಕ್ ಸಾಧ್ಯ? ಇದನ್ನೊಮ್ಮೆ ಯೋಚನೆ ಮಾಡಿ.